ಶಿಸ್ತಿನ ದೇವದುರ್ಗ ಕ್ಷೇತ್ರ ಶಿಕ್ಷಣಾಧಿಕಾರಿ ಸುಖದೇವ್ ಅವರಿಗೆ ಅಮಾನತ್ತಿನ ಶಿಕ್ಷೆಗೆ ಒಳಗಾಗಿಸಿದ್ದಕ್ಕೆ ಊಟಿ ಗ್ರಾಮಸ್ಥರು ಮತ್ತು ಶಿಕ್ಷಣ ಇಲಾಖೆಯ ನೌಕರರು ಕುದಿಯುತ್ತಿದ್ದಾರೆ. ಅನಾಮಧೇಯ ಆರೋಪಗಳಿಗೆ ಕಿವಿಯಾಗಿ ಮೇಲಾಧಿಕಾರಿಗಳು ಶಾಲೆಗಾಗಿ ಜಾಗ ಖರೀದಿ ದಾಖಲಾತಿ ಪಾರದರ್ಶಕವಿದ್ದರೂ ಸುಖದೇವ್ ಅವರಿಗೆ ಜಾತಿ ಕಾರಣಕ್ಕೆ ಅವರ ಮೇಲೆ ಅಶಿಸ್ತಿನ ಕ್ರಮ ಜರುಗಿಸಿದ್ದಕ್ಕೆ ಕ್ರೋಧ ವ್ಯಕ್ತವಾಗುತ್ತಿದೆ. ಪಾರದರ್ಶಕ ಅಧಿಕಾರಿಗಳ ನೈತಿಕತೆ ಕುಗ್ಗಿಸುವ ನಡೆಯಿದು ಎಂದು ದೂರುತ್ತಿದ್ದಾರೆ. ಊಟಿ ಸರ್ಕಾರಿ ಶಾಲೆಯ ಸ್ವಂತ ಜಾಗಕ್ಕಾಗಿ ಹಟ್ಟಿ ಚಿನ್ನದ ಗಣಿ ಕಂಪನಿ ನೀಡಿದ ಹಣ ನಯಾ ಪೈಸಾ ದುರ್ಬಳಕೆಯಾಗಿಲ್ಲವೆಂದು ದಾಖಲಾತಿಗಳು ಮತ್ತು ಊರಿನ ಜನ ಬಹಿರಂಗ ಹೇಳಿಕೆಗಳು ಸಾರಿ ಹೇಳುತ್ತಿದ್ದರೂ ಮೇಲಾಧಿಕಾರಿಗಳು ಕುರುಡ ಕ್ಯೂಡರಂತೆ ಉಡಾಫೆಯಾಗಿ ನಡೆದುಕೊಂಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೇವದುರ್ಗದ ಕ್ಷೇತ್ರ ಶಿಕ್ಷಣಾಧಿಕಾರಿ ಸುಖದೇವ್ ಅವರು ಊಟಿ ಗ್ರಾಮದ ಮಕ್ಕಳ ಶಿಕ್ಷಣ ನಿರಂತರ ಶಿಕ್ಷಣಕ್ಕಾಗಿ ಹಪಾಹಪಿಸಿ ಹಟ್ಟಿ ಕಂಪನಿ ಅನುದಾನದಿಂದ ರಾಜ್ಯಪಾಲರ ಹೆಸರಲ್ಲಿ ಜಾಗ ಪಡೆದಿದ್ದಾರೆ. ಕ್ರಯ ಪತ್ರ ಮಾಡಿದ್ದಾರೆ. ಜಮೀನು ಮಾಲೀಕನಿಗೆ ಬ್ಯಾಂಕ್ ಮೂಲಕ ಆರ್ಟಿಜಿಎಸ್ ಮೂಲಕ ಹಣ ಸಂದಾಯ ಮಾಡಿದ್ದಾರೆ. ಅತ್ಯಂತ ಹಿಂದುಳಿದ ದೇವದುರ್ಗ ತಾಲೂಕು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗುವಂತೆ ವಾತಾವರಣ ನಿರ್ಮಾಣ ಮಾಡಿರುವ ಸುಖದೇವ್ ಅವರ ಮೇಲೆ ಅಮಾನತ್ತು ಶಿಕ್ಷಣ ಇಲಾಖೆಗೊಂದು ಕಪ್ಪು ಚುಕ್ಕೆ. ಪ್ರಾಮಾಣಿಕ ದಕ್ಷ ಸರ್ಕಾರದ ಹಣ ಕರಾರುವಕ್ಕಾಗಿ ಬಳಸಿದ ವ್ಯಕ್ತಿಗೆ ಪ್ರಶಂಸೆ ಸಿಗಬೇಕು. ಜನ ಮೆಚ್ಚಿದ ಶಿಕ್ಷಣಾಧಿಕಾರಿ ಶಬಾಷ್ ಗಿರಿ ಸಿಗಬೇಕೇ ಹೊರತು ಅಮಾನತ್ತು ಶಿಕ್ಷೆ ಅಲ್ಲ. ಇದು 2024ರ ಸಾಲಿನ ಶಿಕ್ಷಣ ಇಲಾಖೆಯ ಮೇಲಾಧಿಕಾರಿಗಳ ಧೃತರಾಷ್ಟ್ರನ ನಡೆಯಾಗುತ್ತದೆ. ಹಾಗಾಗಬಾರದು. ದಾಖಲಾತಿಗಳಿಗೆ ಬೆಲೆಯೇ ಇಲ್ಲದಂತಾಗುತ್ತದೆ. ವಿಚಾರಣಾಧಿಕಾರಿಗಳು ಯಾವ ಕಾರಣಕ್ಕೋ ದೋಷಪೂರಿತ ವರದಿ ಕೊಟ್ಟಿದ್ದೇ ಶಿಸ್ತುಬದ್ಧ ಅಧಿಕಾರಿ ಅಮಾನತ್ತಾದ ಸಂಶಯ ಮನೆ ಮಾಡಿದೆ. ದೇವದುರ್ಗ ತಾಲೂಕಿನ ಊಟಿ ಗ್ರಾಮದ ಸರ್ಕಾರಿ ಶಾಲೆಗೆ ಎಕರೆಗೆ 15 ಲಕ್ಷದಂತೆ 2 ಎಕರೆ ಮಾರಾಟ ಮಾಡಿದ್ದೇನೆ ಎಂದು ಜಮೀನು ಮಾಲೀಕ ಸಿದ್ದಪ್ಪ ಸ್ಪಷ್ಟವಾಗಿ ಹೇಳಿದ್ದಾನೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲು ಜಮೀನು ಕೊಡುವಂತೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ವಿನಂತಿಸಿದರು. ಅವರ ಮಾತಿಗೆ ಬದ್ಧನಾಗಿ 2 ಎಕರೆ ಜಾಗ 30 ಲಕ್ಷಕ್ಕೆ ಮಾರಾಟ ಮಾಡಿದ್ದೇನೆ. ರಾಜ್ಯಪಾಲರ ಹೆಸರಿಗೆ ನೋಂದಣಿಯಾಗಿದೆ. ನನ್ನ ಬ್ಯಾಂಕ್ ಖಾತೆಗೆ ಹಣ ಬಂದಿದೆ. ಯಾವ ಅಧಿಕಾರಿಯೂ ಹಣ ಕೇಳಿಲ್ಲ, ನಾನು ಕೊಟ್ಟಿಲ್ಲವೆಂದು ಸಿದ್ದಪ್ಪ ಸ್ಪಷ್ಟವಾಗಿ ಹೇಳಿದ್ದಾರೆ. ಊಟಿ ಸಿದ್ದಪ್ಪ ತಂದೆ ಹನುಮಪ್ಪ ಜಮೀನು 2 ಎಕರೆ ಜಮೀನು ಕೊಟ್ಟಿನಿ ಶಾಲೆ ಮಕ್ಕಳಿಗೆ. ಎಷ್ಟಕ್ಕಂದ್ರೆ 15 ಲಕ್ಷ ರೂಪಾಯಿಗೆ 1 ಎಕರೆ 30 ಲಕ್ಷ ಕೊಟ್ಟಿನಿ. ಅವು ಮಾಸ್ತರು ಅಕೌಂಟುಗಳ ಇದು ಅವು ಯಾರು ನಾವು ರಾಜ್ಯಪಾಲರ ಹೆಸರೇ ಭೂಮಿ ಆಯ್ತು ರೀ. ನಮ್ಮ ಭೂಮಿ ಅವ್ರ ಹೆಸರೇ ಆಯ್ತು ರೀ. ಅವಾಗ ಅವ್ರ ದುಡ್ಡು ನಮ್ಮ ಅಕೌಂಟಿಗೆ ಹಾಕ್ಯಾರ. ನಾವು ನಮ್ಮ ದುಡ್ಡು ನಾವು ಎತ್ಕೊಂಡ್ರಿ. ಯಾರು ಏನು 10 ಪೈಸೆ ಕೊಟ್ಟಿಲ್ಲ. ಅವು ದೇವದುರ್ಗ ತಾಲೂಕಿನ ಊಟಿ ಸರ್ಕಾರಿ ಶಾಲೆಯ ಜಾಗಕ್ಕೆಂದು ಹಟ್ಟಿ ಚಿನ್ನದ ಗಣಿ ನೀಡಿರುವ 30 ಲಕ್ಷ ಜಮೀನು ಮಾಲೀಕರ ಖಾತೆಗೆ ಬ್ಯಾಂಕ್ ಮೂಲಕ ಆರ್ಟಿಜಿಎಸ್ ಮಾಡಲಾಗಿದೆ. ಇಲ್ಲಿ ಹಣದ ಅವ್ಯವಹಾರ ನಡೆದಿಲ್ಲ ಎಂದು ಗ್ರಾಮದ ಯುವಕ ತಿಳಿಸುತ್ತಾರೆ. ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಲಿ ಮುಖ್ಯ ಗುರುಗಳಾಗಲಿ ಪಾರದರ್ಶಕವಾಗಿ ನಡೆಯಿಟ್ಟು ಜಮೀನು ಮಾಲೀಕ ಸಿದ್ದಪ್ಪನಿಂದ ಕ್ರಯ ಪತ್ರ ಮಾಡಿಸಿಕೊಂಡಿದ್ದಾರೆ. ನಿರಾಧಾರ ಆರೋಪದ ಮೇಲೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಸುಖದೇವ್ ಮೇಲೆ ಅಮಾನತ್ತಿನ ಕ್ರಮ ಜರುಗಿಸಿದ್ದು ಸರಿಯಲ್ಲ ಎಂದು ತಿಳಿಸಿದ್ದಾರೆ. ಕಳೆದ ವರ್ಷ ನಮ್ಮ ಒಂದು ಸರ್ಕಾರಿ ಪ್ರಾಥಮಿಕ ಶಾಲೆ ಊಟಿ ಶಾಲೆಗೆ ನಮ್ಮ ಒಂದು ಕಂಪನಿ ಊಟಿ ಚಿನ್ನದ ಗಣಿ ಕಂಪನಿ ಕಡೆಯಿಂದ ನಮ್ಮೊಂದು ಶಾಲೆಗೆ ಈ ಒಂದು ಜಾಗದ ವ್ಯವಸ್ಥೆ ಬೇಕಾಗಿತ್ತು. ಹಾಗಾಗಿ ಮಕ್ಕಳು ಧರಣಿಯ ನಂತರ ಈ ಒಂದು ಊಟಿ ಚಿನ್ನದ ಗಣಿಯ ಒಂದು ಅಧಿಕಾರಿಗಳು ದೇಣಿಗೆ ರೂಪದಲ್ಲಿ ನಮ್ಮ ಒಂದು ಊರಿನ ಶಾಲಾ ಮಕ್ಕಳಿಗೆ ನಿವೇಶನಕ್ಕಾಗಿ 30 ಲಕ್ಷ ರೂಪಾಯಿ ದೇಣಿಗೆಯನ್ನು ನೀಡಿದರು. ಆ ಒಂದು 30 ಲಕ್ಷ ರೂಪಾಯಿಗಳನ್ನು ನಮ್ಮ ಒಂದು ತಾಲೂಕಿನ ಶಿಕ್ಷಣಾಧಿಕಾರಿಗಳು SDMC ಮತ್ತು ಇಲ್ಲಿನ ಶಿಕ್ಷಕರ ಮತ್ತು ತಮ್ಮ ಒಂದು ಸಹಕಾರದಿಂದ ಅವರ ಒಂದು ಅಕೌಂಟಿಗೆ ಆ ಒಂದು ಹಣವನ್ನು ಹಾಕಿಸ್ಕೊಂಡು ನಂತರದಲ್ಲಿ ಆ ಒಂದು ಹೊಲದ ರೈತರಾಗಿರ್ತಕ್ಕಂಥ ಸಿದ್ದಪ್ಪ ತಂದೆ ಹನುಮಪ್ಪ ಅವರ ಒಂದು ಖಾತೆಗೆ ನೇರವಾಗಿ ವರ್ಗಾವಣೆ ಮಾಡಿದ್ದು. ಆದರೆ ಇದು ಅವರ ಒಂದು ಖಾತೆಗೆ ನೇರವಾಗಿ 30 ಲಕ್ಷ ರೂಪಾಯಿಗಳನ್ನು ಈ ಒಂದು HM ಮತ್ತು SDMC ಸಹಾಯದಿಂದ ಊರಿನ ಮತ್ತು ಎಲ್ಲ ಮುಖಂಡರ ಸಹಾಯವಾಗಿ ರೈತರ ಖಾತೆಗೆ ನೇರವಾಗಿ ಈ ಹಣವನ್ನು 30 ಲಕ್ಷ ರೂಪಾಯಿಗಳು ನೇರವಾಗಿ ಅವರ ಖಾತೆಗೆ ಜಮಾ ಮಾಡಿದ್ದು. ಇದರಲ್ಲಿ ಯಾವುದೇ ಗೊಂದಲ ಮತ್ತು ಯಾವುದೇ ಆಮಿಷಗಳು ಮತ್ತು ಯಾವುದೇ ಮೋಸವಾಗಿರೋದಿಲ್ಲ. ಕೆಲವು ಮಧ್ಯವರ್ತಿಗಳ ಮೂರನೇ ವ್ಯಕ್ತಿಗಳು ಇದರಲ್ಲಿ ಯಾವುದೇ ನಿಯಮಗಳನ್ನು ಗಾಳಿಗೆ ತೂರಿ ಮತ್ತು ಸರಿಯಾಗಿ ರೈತರ ಖಾತೆಗೆ ಹಣ ಜಮಾವಾಗಿಲ್ಲ ಎಂದು ದೂರುಗಳು ನೀಡಿ ಹೀಗಾಗಿ ತಾಲೂಕಿನ ಶಿಕ್ಷಣಾಧಿಕಾರಿಗಳು ವಜಾ ಆಗಿರ್ತಾರೆ. ಆದರೆ ಇದರಲ್ಲಿ ಯಾವುದೇ ಶಿಕ್ಷಣಾಧಿಕಾರಿಗಳು ಮತ್ತು ಶಾಲೆಯ ಮುಖ್ಯ ಗುರುಗಳು ಭಾಗಿಯಾಗಿರುವುದಿಲ್ಲ. ರೈತರ ಖಾತೆಗೆ ನೇರವಾಗಿ 30 ಲಕ್ಷ ರೂಪಾಯಿಗಳು ಜಮೆಯಾಗಿದ್ದು ಸರ್ಕಾರ ಈ ಬಗ್ಗೆ ಯಾವುದೇ ಮೂರನೇ ವ್ಯಕ್ತಿಗಳ ಒಂದು ಮಾತಿಗೆ ಮನ್ನಣೆ ನೀಡದೆ ಶಿಕ್ಷಣಾಧಿಕಾರಿಗಳ ಪಾಲು ಯಾವುದೂ ಇಲ್ಲವೆಂದು ಸಾಬೀತು ಮಾಡಬೇಕು ಮತ್ತು
ರೈತರ ಖಾತೆಗೆ ನೇರವಾಗಿ ನಮ್ಮ ಒಂದು ಊರಿನ ಎಲ್ಲರ ಸಮ್ಮುಖದಲ್ಲಿ 30 ಲಕ್ಷ ರೂಪಾಯಿಗಳು ಅವರ ಖಾತೆಗೆ ಜಮಾ ಆಗಿದ್ದು ನಾವೆಲ್ಲರೂ ಖುದ್ದಾಗಿ ಯಾವುದೇ ಒಂದು ಮೋಸಗಳ